ಬಸ್ ನಿಲ್ದಾಣ ಹತ್ತಿರ ರವಿ ಬೋಸರಾಜ್ ಫೌಂಡೇಶನ್ ವತಿಯಿಂದ ಯುವ ಮುಖಂಡರೆಲ್ಲ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇವತ್ತು ಯುಗಾದಿ ಹಬ್ಬದ ನಿಮಿತ್ತ ಅಂದ್ರೆ ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷದ ಶುಭಾಶಯಗಳ ಜೊತೆಗೆ ಎಲ್ಲರಿಗೆ ಒಳ್ಳೇದಾಗ್ಲಿ ಅಂತೇಳಿ ಹಿರಿಯರಾದಂತ ಬೋಸರಾಜ್ ಸಾಬ್ರು, ಅಂಪೈ ಸಾವ್ಕಾರರು ಅವರಿಗೆ ಒಳ್ಳೇದಾಗ್ಲನ್ನ ಒಂದು ಉದ್ದೇಶದಿಂದ ಈ ನಾಡಿನ ಜನಗೆ, ಈ ಕರ್ನಾಟಕದ ಜನಗೆ ಶಾಂತಿ ನೆಮ್ಮದಿ ಸಿಗಲಿ, ಅವರ ಬಾಳ್ವೆಯಲ್ಲಿ ಹೊಸ ಚೈತನ್ಯ ಮೂಡ್ಲಿ, ಎಲ್ಲರೂ ಆರೋಗ್ಯ ಐಶ್ವರ್ಯ ನೀಡ್ಲಿ. ಈ ಕರ್ನಾಟಕದ ಜನಗಳಿಗೆ, ಈ ಕರ್ನಾಟಕದ ಎಲ್ಲಾ ಸಮೃದ್ಧಿ ನಾಗರಿಕರಿಗೆ ಒಳ್ಳೇದಾಗ್ಲಿ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲಾ ನಮ್ಮ ಖಾಲಿದ್ ಗುರು, ಚಾಂದ್ ಪಾಷಾ, ನಮ್ಮ ಸುಕ್ಮನಿ, ಮಲ್ಲೇಶ ಜಗ್ಲಿ ಮತ್ತು ಶಂಕರ್ ಜಗ್ಲಿ, ಇನ್ನಿತರ ಎಲ್ಲರೂ, ಅರುಣ್ ಚಂದ್ರ, ಇವರೆಲ್ಲರ ಮುಖಾಂತರ ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ನಾಡಿನ ಜನಗೆ ಮತ್ತೊಮ್ಮೆ ಶಾಂತಿ ಸುಖ ನೆಮ್ಮದಿ ನೀಡ್ಲಿ ಅಂತೇಳಿ ಆ ದೇವರಲ್ಲಿ ಪ್ರಾರ್ಥಿಸುತ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳಿ ಎಲ್ಲರಿಗೂ ವಂದಿಸುತ್ತೇನೆ. ನಾಡಿನ ಸಮಸ್ತ ಜನರಿಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಹೊಸ ವರ್ಷದ ನಿಮಿತ್ತ ಇವತ್ತು ಮಾನ್ವಿ ನಗರದ ರವಿ ಬೋಸರಾಜ್ ಫೌಂಡೇಶನ್ ವತಿಯಿಂದ ನಮ್ಮ ಬಸ್ ಸ್ಟ್ಯಾಂಡ್ ಹತ್ತಿರ ಬೇವು ಬೆಲ್ಲವನ್ನು ಇಡೀ ಮಾನವ ಕುಲಕ್ಕೆ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಸೇರಿ ಬೇವು ಬೆಲ್ಲವನ್ನು ಹಂಚ್ತಾ ಇದ್ದೀವಿ. ಎಲ್ಲರಿಗೂ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾಡಿನ ಸಮಸ್ತ ಜನತೆಗೆ ಯುಗಾದಿ ಮತ್ತು ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತಿನ ದಿವಸ ನಮ್ಮ ಯುವ ನಾಯಕರಾಗಿರ್ತಕ್ಕಂಥ ಶ್ರೀ ರವಿ ಬೋಸರಾಜ್ ಅವರು ಈ ಒಂದು ಸಾರ್ವಜನಿಕರಿಗೆ ಬೇವಿನ ಕೈ ಕಡಿಮೆ ಆಗಲಿ, ಬೆಲ್ಲದ ಸಿಹಿ ಹೆಚ್ಚಾಗಲಿ ಎಂದು ಆಶಿಸುತ್ತಾ ಈ ದಿನ ಮಾನ್ವಿ ನಗರದಲ್ಲಿ ಹೊಸ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಬೇವು ಬೆಲ್ಲದ ಒಂದು ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದು ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.